9 ವರ್ಷ ಆದ್ರೂ ಕೂಡ ನೀರಾವರಿಯ ಕಾಮಗಾರಿ ಅನ್ನೋದೇ ಮುಗಿದಿಲ್ಲ. ಕೇವಲ 30% ಕೆಲಸ ಇನ್ನೂ ಬಾಕಿ ಉಳಿದಿದೆ. 2 ಜಿಲ್ಲೆಗಳ 3 ತಾಲೂಕುಗಳ ಜನರಿಗೆ ಇದರಿಂದ ನಿರಾಸೆಯಾಗಿದೆ. ಒಂದಲ್ಲ ಎರಡಲ್ಲ ವರ್ಷ ಕಾದಿರೋದು ಇವರು. 9 ವರ್ಷ ಕಾದಿದ್ದಾರೆ. ಮತ್ತೆ ಕೆಲಸನೂ ಏನು ತುಂಬಾ ಪೆಂಡಿಂಗ್ ಉಳಿದಿಲ್ಲ. 30% ಕೆಲಸ ಮಾತ್ರ ಬಾಕಿ ಉಳಿದಿದೆ. 2 ಜಿಲ್ಲೆಗಳ 3 ತಾಲೂಕುಗಳ ಜನರು ಕಾಯ್ತಲೇ ಇದ್ದಾರೆ. ಕಾಮಗಾರಿ ಮಾತ್ರ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಬಗ್ಗೆ ಸಹಜವಾಗಿ ಜನರಿಗೆ ಅಸಮಾಧಾನ ಅಂತೂ ಇದ್ದೇ ಇದೆ. ಆರಂಭದಲ್ಲಿ ಕೆಲಸ ಚೆನ್ನಾಗಿ ಆಗ್ತಾ ಇತ್ತು, ಕೊನೆ ಹಂತದಲ್ಲಿ ಕೆಲಸವನ್ನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ನೀರಾವರಿ ಯೋಜನೆ ಕಂಪ್ಲೀಟ್ ಆಗದೆ ಇರೋದಕ್ಕೆ ಏನು ಕಾರಣ, ಜನ ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. 8 ವರ್ಷದಿಂದ ಏನು ಕೊಟ್ಟಿಲ್ರಿ, ಏನು ಲಾಭ ಇಲ್ರಿ. ನಾವು ಹೊರಗೆ ದುಡಿ ಅಂದ್ರೆ ಏನು ಎಲ್ಲಿ ಕೆಲಸನೂ ಇಲ್ರಿ. ನಾವು ದುಡ್ಡು ತಿನ್ನಾಕ ನಾವು ಬೇರೆ ಕಡೆ ಕೂಲಿ ಕಾರ್ಯ ಮಾಡ್ಕೊಂಡು ನಾವು ಒಂದು ರೂಪಾಯಿ ಕೊಟ್ಟಿದ್ದೀವಿ. 8 ವರ್ಷ ಆಯ್ತು. ನಮ್ಮ ಜೀವನ ನಮಗೆ ಬಿಟ್ಕೊಡ್ರಿ, ನಾವು ಆರಾಮ ಜೀವನ ಮಾಡ್ಕೊಂಡು ನಮಗೆ ನಮ್ಗೆ ಅಮೌಂಟನ್ನ ಬಂದಿಲ್ಲರಿ, ಕೊಟ್ಟಿಲ್ಲರಿ. ಅವ್ರು ಭೂಮಿ ಮಾತ್ರ ಹಾಕಿಲ್ಲ, ಪೈಪ್ ತಂದು ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಕ್ಕೂರು ತಾಂಡಾ ಬಳಿಯ ಘಟಪ್ರಭಾ ನದಿಯಿಂದ ಜನರಿಗೆ ಅನುಕೂಲ ಆಗಲು ಏತ ನೀರಾವರಿ ಯೋಜನೆ ಕೆಲಸ ನಡೀತಾ ಇದೆ. 2017ರಲ್ಲಿ ಸಾಲಾಪುರ ಏತ ನೀರಾವರಿ ಯೋಜನೆ ಘೋಷಣೆ ಮಾಡಿದ್ರು. ಆದರೆ 7 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇನ್ನು 30% ಕೆಲಸ ಬಾಕಿ ಇದೆ. ಜಾಕ್ವೆಲ್ ನಿರ್ಮಾಣಕ್ಕೆ ಹಾಗೂ ಪೈಪ್ಲೈನ್ ಅಳವಡಿಕೆಗೆ ಜಮೀನು ನೀಡಿದ್ದ ರೈತರು ಕಂಗಾಲಾಗಿದ್ದಾರೆ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ನೀರುಣಿಸುವ ಮಹತ್ವದ ಯೋಜನೆ ಇದು. ಘಟಪ್ರಭಾ ನದಿಯಿಂದ 1.8 ಟಿಎಂಸಿ ನೀರನ್ನ ಎತ್ತಿ ರಾಮದುರ್ಗ, ಮುಧೋಳ ಮತ್ತು ಬಾದಾಮಿ ತಾಲೂಕುಗಳ 22ಕ್ಕೂ ಹೆಚ್ಚು ಗ್ರಾಮಗಳ 13,000 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿ ಒದಗಿಸುವುದು ಇದರ ಮುಖ್ಯ ಉದ್ದೇಶ. ಆದರೆ ಕಾಮಗಾರಿಗೆ ಗ್ರಹಣ ಹಿಡಿದಿರೋದು ರೈತರಿಗೆ ಬೇಸರ ತರಿಸಿದೆ. 3 ಕಂತ ಒಟ್ಟು ಒಂದು 3 ವರ್ಷ ಕೊಡ್ತೀವಿ. ಒಳ್ಳೆನೈತಿ. 1ನೇ ಕಂತು ಬಿಟ್ಟಾಗ ಮಾಡಿದ್ರು ಒಂದು 2 ಎಕರೆ ಹೋದ್ಮ್ಯಾಗ. ಆಮೇಲೆ ಈ ಕಡೆ 20 ಗುಂಟೆದು ಏನೈತಿ ಪೈಪ್ಲೈನ್ ರೋಡು ಹೋಯ್ತು, ಅದನ್ನೂ ಕೊಡ್ತೀವಿ. ಅದನ್ನೂ ಕೊಡಲಿಲ್ಲ. 5,000 ಕೊಟ್ಟಿನ 10,000 ಪರಿಹಾರ ಕೊಡೋದಕ್ಕೆ ಬೆಳೆ ಹಾನಿ. ಅದಾಗೇನೈತಿ 1 ರೂಪಾಯಿ ಕೊಟ್ಟಿಲ್ಲ. ಕೇಳಕ್ಕೆ ಅಂದರೆ ಪೊಲೀಸರು ತರ್ಸೋದು, 6 ಕೂಸು ದಬಾಣಿಕೆ ಮಾಡೋದು, ಹಿಂಗೆ ಮಾಡಿದ್ರು. ಹಾಗಾಗಿ ಡ್ಯೂಟಿ ತೋರ್ತೀನಿ ಅಂತೇಳಿ ಒಂದು ವರ್ಷ ಹತ್ತಿನ ಮಾಡಿದ್ರು, ಬಿಡಿಸಿಬಿಟ್ರು. ಅದನ್ನು ನಾವು ಬೇರೆ ಕಡೆ ಕೂಲಿ ಕಾರ್ಯ ಮಾಡ್ಕೊಟ್ಟು ದುಡಿಯಾಕತ್ತೀವಿ. ನಾವು 1 ರೂಪಾಯಿನೂ ಕೊಟ್ಟಿಲ್ಲ. ಇವ್ರಿಗೆ ನಮಗೆ ಅಮೌಂಟನ್ನ ಬಂದಿಲ್ಲರಿ, ಕೊಟ್ಟಿಲ್ಲರಿ. ಅವರು ಬೆಳೆ ಮಾತ್ರ ಭೂಮಿ ಮಾತ್ರ ಹಾಕಿಲ್ಲ, ಪೈಪ್ ತಂದು ಒಗೆದು ಬಿಟ್ಟಿದ್ದಾರೆ. ಅಲ್ಲಿ ಬಿಟ್ಟದ ಹಣ ಮುಚ್ಚಿಗೆ ಹಚ್ಚಿ ನಮ್ಮ ಪರಿಹಾರ ಕೊಟ್ಟು ತಮ್ಮ ಕೆಲಸ ನೀರಾವರಿದು ಸಾగు ಮಾಡ್ಕೋಬೇಕು. ಮತ್ತು ಈಗ ತೊಂದರೆ ಮಾಡ್ಯಾರ ನಮ್ಗೆ. ಇರ್ಲಿಕ್ಕಂದ್ರೆ ನಮ್ಮ ಭೂಮಿ ಹೊಳೆ ನಮ್ಗೆ ಹೆಂಗಿದ್ದಂಗೆ ಸಮತಪ್ಪ ಮಾಡಿ ನಮ್ಗೆ ಕೊಡಬೇಕು ಅವರು. ಜಾಕ್ವೆಲ್ ನಿರ್ಮಾಣ ಕಾಮಗಾರಿ ನಡೆದ ಸ್ಥಳದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದರಿಂದ ರೈತರ ಸುಮಾರು 200 ಎಕರೆ ಜಮೀನಿಗೆ ನೀರು ನುಗ್ಗುತ್ತದೆ. ವ್ಯವಸಾಯ ಮಾಡದ ಸ್ಥಿತಿ ಎದುರಾಗಿದೆ. ಭೂ ಸ್ವಾಧೀನಕ್ಕೆ ನೀರಾವರಿ ಇಲಾಖೆ ಸೂಕ್ತ ಪರಿಹಾರ ನೀಡಿಲ್ಲ. ಕೋರ್ಟ್ ಮೊರೆ ಹೋಗಿದ್ದ ರೈತರಿಗೆ 1 ಲಕ್ಷ, 2 ಲಕ್ಷ ಹೀಗೆ ಅವರವರ ಜಮೀನಿನ ಅಳತೆಗೆ ಅನುಗುಣವಾಗಿ ಪರಿಹಾರ ನಿಗದಿಯಾಗಿದೆ. ಆದರೆ ಹೆಚ್ಚುವರಿ ಪರಿಹಾರಕ್ಕೆ ರೈತರು ಹೈಕೋರ್ಟ್ ಮೊರೆ ಹೋದ್ರೂ ಏನೂ ಬೆಳವಣಿಗೆ ಆಗಿಲ್ಲ. ಸೂಕ್ತ ಪರಿಹಾರ ಇಲ್ಲದೆ ಇತ್ತ ಜಮೀನು ಇಲ್ಲದೆ ಅತಂತ್ರರಾಗಿದ್ದಾರೆ ರೈತರು. 8 ವರ್ಷದಿಂದ ಏನು ಕೊಟ್ಟಿಲ್ರಿ, ಏನು ಲಾಭ ಇಲ್ರಿ. ನಾವು ಹೊರಗೆ ದುಡಿ ಅಂದ್ರೆ ಏನು ಎಲ್ಲಿ ಕೆಲಸನೂ ಇಲ್ರಿ. ನಮಗೆ ದುಡ್ಡು ತಿನ್ನಾಕ್ರಿ. ಆ ಹೊಲ್ದಾಗ ನಾವು ದುಡ್ಡು ತಿನ್ನಾಕತ್ತಿದ್ರಿ. ಅದ್ರ ನಮ್ಗೆ ಬರೋದಷ್ಟಾರ ಬರ್ತಿದ್ರಿ, ನಾವು ತಿಂತಿದ್ರಿ. ಮಾಡ್ತಿದ್ರಿ. ನಮ್ಮ ನೀರಾವರಿ ಇತ್ತಿರಲ್ರಿ, ಮತ್ತು ಕಬ್ಬ ಬೆಳಿತಿದ್ರಿ, ಏನಾರು ಹಾಕ್ತಿದ್ರಿ, ಬರ್ತಿದ್ರಿ ನಮ್ಮ ಪೀಕ್ ರೀ. ಅದ್ರ ಮ್ಯಾಗಾರ ಜೀವನ ಮಾಡ್ತಿದ್ರಿ. ಕೇಳಕ್ಕೆ ಹೋದ್ರೆ ಇನ್ನೊಬ್ಬ ಬರ್ತಾನೆ, ನನಗೆ ಗೊತ್ತಿಲ್ಲ ಅಂತ. ಇನ್ನೊಬ್ಬ ಕೇಳಿದ್ರೆ ಇನ್ನೊಬ್ಬ ಗುರ್ತು ಬರ್ತಾನೆ. ತಾಸಿಗೆ 1 ಮಂದಿ ಬರ್ತಾರೆ ಜಾಕುಲಕ್ಕೆ, ನಮ್ಮ ಮ್ಯಾನೇಜರ್ ಅಂತ ಹೇಳಿ ಹಚ್ಚನ್ರಿ. ಯಾರಿಗಂತೇಳಿ ಕೇಳ್ರಿ. ಒಬ್ಬರಾರು ಇದ್ರೆ ಒಬ್ರಿಗಾರ ಕೇಳಕ್ಕೆ ಬರ್ತೈತ್ರಿ. 20 ಮಂದಿ ಸಾಹೇಬ್ಗಳು ಅದಾರ ಅದ್ರ ಮ್ಯಾಗ್ರಿ. ನಮ್ಮ ಮೊದಲು ಹೆಂಗೆ ಹುಳುಗಳು ಇದ್ರು ನೋಡಿ, ಹಂಗೆ ಹುಳುಗಳು ಮಾಡ್ಕೊಟ್ಬಿಡ್ರಿ ಅಂತ ಹೇಳ್ರಿ. ಅಷ್ಟರಿ ನಾವು ಮಾಡ್ಕೊಂಡು ತಿಂತೀವಿ ಅದ್ರ. ಒಟ್ನಲ್ಲಿ ಬೇರೆ ಜಿಲ್ಲೆಯ ರೈತರ ಬದುಕು ಹಸನಾಗಿಸಲು ತಮ್ಮ ಜಮೀನು ಮತ್ತು ನೀರು ಕೊಟ್ಟ ರೈತರಿಗೆ ಸೂಕ್ತ ಪರಿಹಾರ ನೀಡಲು ಸರ್ಕಾರ ಹಿಂದೇಟು ಹಾಕ್ತಿದೆ. ಕನಿಷ್ಠ ಪಕ್ಷ ಕಾಮಗಾರಿ ಬೇಗ ಪೂರ್ಣಗೊಳಿಸಿ ರೈತರ ಸಮಸ್ಯೆ ಇತ್ಯರ್ಥಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. 9 ವರ್ಷದಿಂದ ಕಾಯ್ತಾ ಇದ್ದಾರೆ ನೀರಾವರಿ ಯೋಜನೆ ನಮಗೂ ಸಿಗುತ್ತೆ ಅಂತ ಹೇಳಿ. ಜಮೀನನ್ನು ಸುಮಾರು ಜನ ಕೊಟ್ಟಿದ್ದಾರೆ, ಬಟ್ 30% ಕೆಲಸ ಲಾಸ್ಟ್ ಮಿನಿಟ್ ಅಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದಕ್ಕೆ ಏನ್ ಕಾರಣ, ಯಾವಾಗ ಕಂಪ್ಲೀಟ್ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ? ಘಟಪ್ರಭಾ ನದಿಯಲ್ಲಿ ಜಾಕ್ವೆಲ್ ಕೂಡಿಸಿ ಏನು 3 ಜಿಲ್ಲೆಗಳ ರೈತರಿಗೆ ಒಂದು ಏತ ನೀರಾವರಿ ಮೂಲಕ ನೀರಾವರಿ ಸೌಲಭ್ಯವನ್ನ ಒದಗಿಸಬೇಕು ಅನ್ನುವಂತಹ ಒಂದು ಮಹತ್ವದ ಯೋಜನೆ ಇದು. ಇನ್ನು ಸಾಲಾಪುರ ಏತ ನೀರಾವರಿ ಇದು
2017ರಲ್ಲಿ ಜಾರಿಗೆ ಬಂದಿರುವಂತದ್ದು. ಇಲ್ಲಿ ಸುಮಾರು 13,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಮತ್ತು ಮುಧೋಳ ತಾಲೂಕು ಮತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿಗೆ ಏನು ಒಣಬೇಸಾಯ ವ್ಯವಸಾಯ ಮಾಡುವಂತಹ ರೈತರಿಗೆ ಕಾಲುವೆ ಮೂಲಕ ಏತ ನೀರಾವರಿ ಮೂಲಕ ನೀರನ್ನು ಒದಗಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ಇದಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಹರಿಯುವಂತಹ ಘಟಪ್ರಭಾ ನದಿಯಲ್ಲಿ ಒಂದು ಜಾಕ್ವೆಲ್ ಅನ್ನು ಕೂಡಿಸಿ ಪೈಪ್ಲೈನ್ ಮೂಲಕ ನೀರನ್ನ ಸರಬರಾಜು ಮಾಡುವಂತಹ ಹಿನ್ನೆಲೆಯಲ್ಲಿ ಒಂದು ಯೋಜನೆ ಆಗಿರುವಂತದ್ದು. ಈ ಒಂದು ಯೋಜನೆ ಕಾಮಗಾರಿ ಆರಂಭಗೊಂಡು ಅಂದ್ರೆ 2017ರಲ್ಲಿ ಕಾಮಗಾರಿ ಆರಂಭವಾಗಿದೆ. ಅದಾದ ಬಳಿಕ 9 ವರ್ಷ ಕಳೆದ್ರು ಕೂಡ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸೋಕೆ ಆಗ್ತಾ ಇಲ್ಲ. ಇದರಿಂದಾಗಿ ಅಲ್ಲಿರ್ತಕ್ಕಂತಹ ರೈತರು ಅಂದ್ರೆ ಘಟಪ್ರಭಾ ನದಿಯ ಪಕ್ಕದಲ್ಲಿರ್ತಕ್ಕಂತಹ ರೈತರಾಗಿರ್ಬೋದು ಮತ್ತು ಈ ಒಂದು ಏತ ನೀರಾವರಿ ಯೋಜನೆಗೆ ಪೈಪ್ಲೈನ್ ಕಾಮಗಾರಿಗೆ ಅಂತ ಹೇಳಿ ಜಮೀನನ್ನ ಕಳೆದುಕೊಂಡಿದ್ದಾರೆ. ಆ ಒಂದು ರೈತರಿಗೆ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಒಂದು ಪರದಾಟದ ಪರಿಸ್ಥಿತಿ ತಪ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಒಂದ್ ಕಡೆ ಜಾಕ್ವೆಲ್ ಕಾಮಗಾರಿ ಪೂರ್ಣಗೊಳ್ಳದಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಸುತ್ತಮುತ್ತ ಪ್ರದೇಶದಲ್ಲಿ ಸುಮಾರು ಅಂದ್ರೆ ನೀರು ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಅದೊಂದು ತಡೆಗೋಡೆಯನ್ನ ಕಟ್ಟಿರ್ತಾರೆ. ಆ ಒಂದು ತಡೆಗೋಡೆ ಇರೋದ್ರಿಂದಾಗಿ ಏನು ಈಗ ಮಳೆಗಾಲ ಆರಂಭ ಆಗುತ್ತೆ, ನದಿಗೆ ನೀರು ಬರೋದ್ರಿಂದಾಗಿ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರದೇಶ ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಪ್ರದೇಶಕ್ಕೆ ನೀರು ನುಗ್ಗಿ ಅಲ್ಲಿರ್ತಕ್ಕಂತಹ ರೈತರು ತಮ್ಮ ಬೆಳೆಯನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಮತ್ತೊಂದ್ ಕಡೆ ಪೈಪ್ಲೈನ್ ಗಾಗಿ ಏನು ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಇಂಜಿನಿಯರ್ ಆಗಿರುವಂತಹ ಗಿರೀಶ್ ಮೇಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್, ಈಗ 9 ವರ್ಷ ಆದ್ರೂ ಕೂಡ ನೀರಾವರಿ ಯೋಜನೆ ಜನರಿಗೆ ತಲುಪ್ತಾ ಇಲ್ಲ. ಸಮಸ್ಯೆ ಏನಾಗ್ತಿದೆ, ಯಾಕೆ ಡಿಲೇ ಆಗ್ತಿದೆ? 30% ಮಾತ್ರ ಅಂತಲ್ಲ ಈ ಸಾಲಾಪುರ ನೀರಾವರಿ ಯೋಜನೆ ಬಾಕಿ ಉಳಿದಿರೋದು. ಇವಾಗೆಲ್ಲ ಜಾಸ್ತಿ ಕ್ರಮ ತಗೊಂಡಿವ್ರಿ. ಹಾ, ಬೇಗ ಮುಗಿಸಕ್ಕೆ ಮಾಡ್ತೀವ. ಅಲ್ಲ, ಡಿಲೇ ಆಗಕ್ಕೆ ರೀಸನ್ ಏನು? 9 ವರ್ಷ ಬೇಕಾ ಒಂದು ನೀರಾವರಿ ಯೋಜನೆ ಕಂಪ್ಲೀಟ್ ಆಗಕ್ಕೆ? ರೀಸನ್ ಏನು? ಇಲ್ಲಿವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇತ್ತು ರೀ. ಹಾ, ಇವತ್ತು ನಾವು ಹಂತವಾಗಿ ಸಾಲ್ವ್ ಮಾಡ್ತಾ ಇದ್ವಿ. ಪೇಮೆಂಟ್ ಆಗ್ತಾ ಇದೆ, ಆಗಿದೆ. ಈಗ ಅದನ್ನು ನೀರು ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಈಗ ತುಂಬಾ ರೈತರು ಹೇಳ್ತಾ ಇದ್ರು, ನಾವೊಂದು ಆಶಾಭಾವನೆಯಿಂದ ನಮ್ಗೆ ನೀರು ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ, ಒಂದು ಆಸೆಯಿಂದ ಜಮೀನು ಕೊಟ್ಟಿದ್ವಿ, ಬಟ್ ಇದು ಕಂಪ್ಲೀಟ್ ಆಗಿಲ್ಲ ಅಂತ. ಅಂದ್ರೆ ಇನ್ನು ಉಳಿದಂತ ರೈತರು ಕೊಡೋಕೇನಾದ್ರೂ ತಕರಾರು ಮಾಡ್ತಾ ಇದ್ರ, ಕಿರಿಕ್ ಮಾಡ್ತಿದ್ರ, ಏನ್ ಪ್ರಾಬ್ಲಮ್? ಇಲ್ಲ, ಇವಾಗ ಇದು ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಲೇಟ್ ಆಗಿ ಸ್ವಲ್ಪ. ಈಗ ನಾನು ಹೊಸದಾಗಿ ಬಂದಿನಿ, ನಾನು ಎಲ್ಲ ಪ್ರಯತ್ನ ಮಾಡಿ ಮುಗಿಸ್ತೀವಿ. ಎಷ್ಟು ದಿನ ಬೇಕಾಗ್ಬೋದು ಸರ್? ಎಷ್ಟು ತಿಂಗಳು ಬೇಕಾಗ್ಬೋದು? ಯಾಕಂದ್ರೆ 9 ವರ್ಷ ಕಾದಿದ್ದಾರೆ. ಈಗ ನಾವು ಡಿಸೆಂಬರ್ 26 ಒಳಗೆ ಮುಗಿಸ್ತೀವಿ. ಓಕೆ, ಫೈನ್, ಥ್ಯಾಂಕ್ ಯು ಗಿರೀಶ್ ಮೇಟಿ ಅವರೇ. ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಮಂಜುನಾಥ್, ಈಗ ಗಿರೀಶ್ ಮೇಟಿ ಅವರು ಹೇಳ್ತಾ ಇದ್ರು, ನಾನು ಹೊಸದಾಗಿ ಇಲ್ಲಿ ಬಂದಿದ್ದೀನಿ, ಚಾರ್ಜ್ ತಗೊಂಡಿದ್ದೀನಿ, ಹಾಗಾಗಿ ನಂಗೆ ಸ್ವಲ್ಪ ಸಮಯ ಬೇಕು, ಬಟ್ ನಾವು ಭೂ ಸ್ವಾಧೀನ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಿತ್ತು, ಅಲ್ಲಿ ಸಮಸ್ಯೆ ಆಗಿ ಡಿಲೇ ಆಗ್ತಿದೆ ಅಂತಂದ್ರು. ಈ ವರ್ಷದ ಎಂಡ್ ಒಳಗೆ ಮುಗಿಸುವಂತ ಒಂದು ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅಂದ್ರೆ, ಇಲ್ಲಿ ಕಿರಿಕ್ ಏನಾಗ್ತಾ ಇತ್ತು? ಪರಿಹಾರದ ವಿಷಯವಾಗಿನ ಅಥವಾ ಭೂಮಿ ಸ್ವಾಧೀನ ಪಡಿಸ್ಕೊಳ್ಳುವಂತ ವಿಷಯವಾಗಿ ಕಿರಿಕಾ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಈ ಒಂದು ಯೋಜನೆಯನ್ನ ಆರಂಭ ಮಾಡೋದಕ್ಕೂ ಮುನ್ನ ಏನು ಯಾವ್ಯಾವ ರೈತರ ಜಮೀನುಗಳಲ್ಲಿ ಪೈಪ್ಲೈನ್ ಹಾದುಗುತ್ತೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನಿಯಮಾನುಸಾರ ಕಂಪ್ಲೀಟ್ ಮಾಡಿದ್ರೆ ಇಂತಹ ಒಂದು ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಇಲ್ಲಿ ಆರಂಭದಲ್ಲೇ ಸರ್ಕಾರ ಒಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿರುವಂತದ್ದು. ಏನು ಪೈಪ್ಲೈನ್ ಅಳವಡಿಕೆಯಿಂದಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಒಂದಿಷ್ಟು ಅಂದ್ರೆ ಲಘುವಾಗಿ ಪರಿಗಣಿಸಿರುವಂತಹ ಸರ್ಕಾರ ಕೇವಲ ರೈತರಿಗೆ ನೇಮಕಾವಸ್ಥೆ ಒಂದು ನೋಟಿಸ್ ಅನ್ನ ಕೊಟ್ಟು ಅವ್ರ ಜಮೀನಲ್ಲಿ ಆಗಿದ್ದು ಪೈಪ್ಲೈನ್ ಅಳವಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ರೈತರು, ನೀವು ನಮ್ಮ ಜಮೀನಲ್ಲಿ ಅಳವಡಿಕೆ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನಾದ್ರೂ ಕೊಡ್ರಿ ಅನ್ನುವಂತ ಹಿನ್ನೆಲೆಯಲ್ಲಿ ಪಟ್ಟಣ ಹಿಡಿದುಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಒಂದು ಯೋಜನೆಗೆ ವಿರೋಧವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ನಲ್ಲಿ ಇನ್ನು 1 ಗುಂಟೆಗೆ 40,000 ರೂಪಾಯಿ ಅಂತೆ ಈಗಾಗಲೇ ದರ ನಿಗದಿಯಾಗಿದೆ. ಆದ್ರೆ ದರ ನಿಗದಿ ಆದ್ರೂ ಕೂಡ 3 ಕಂತುಗಳಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶ ಮಾಡಿದೆ ನ್ಯಾಯಾಲಯ. ಆದ್ರೂ ಕೂಡ ಸರ್ಕಾರ ಈ ಒಂದು 3 ಹಂತಗಳಲ್ಲಿ ಹಣವನ್ನ ನೀಡೋದಕ್ಕೆ ಹಿಂದೇಟಾಗ್ತಾ ಇದೆ ಮತ್ತು 1 ಕಂತಿನ ಹಣ ಮಾತ್ರ ಬಂದಿದೆ. ಮತ್ತೊಂದ್ ಕಡೆ ಏನು ಈ ಹಣವನ್ನ ಪೂರ್ಣಗೊಳಿಸದೆ, ಹಣವನ್ನ ನೀಡದೆ ರೈತರು ನಮ್ಮ ಜಮೀನಲ್ಲಿ ಕೆಲಸ ಮಾಡಬೇಡಿ ಅನ್ನುವಂತ ಒಂದು ಪಟ್ಟು ಹಿಡಿದಿದ್ರು. ಕಡೆಯ ಪಕ್ಷದಲ್ಲಿ ಈ ಒಂದು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರಾಗಿರ್ಬೋದು ಮತ್ತು ಅಧಿಕಾರಿಗಳು ಪೊಲೀಸರ ಪ್ರೊಟೆಕ್ಷನ್ ಒಂದಿಗೆ ಅಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅರ್ಧಂಬರ್ಧ ಕಾಮಗಾರಿಗಳಾಗಿರೋದ್ರಿಂದಾಗಿ ಆ ಏನು ಭೂಮಿ ಕಳೆದುಕೊಂಡಂತ ರೈತರು ತಮ್ಮ ಜಮೀನಿನಲ್ಲಿ ಆ ಒಂದು ಕಾಮಗಾರಿ ಪೂರ್ಣಗೊಂಡಿದ್ರೆ ಅಲ್ಲಿ ಮತ್ತೆ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ ಇತ್ತು. ಕಾಮಗಾರಿಯೂ ಕೂಡ ಪೂರ್ಣ ಆಗ್ತಾ ಇಲ್ಲ. ಇದರಿಂದಾಗಿ ಆಗಿದಂತಹ ಜಮೀನಲ್ಲಿ ವ್ಯವಸಾಯವನ್ನು ಕೂಡ ಮಾಡಕ್ಕಾಗ್ತಾ ಇಲ್ಲ. ಮತ್ತೊಂದ್ ಕಡೆ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ರೈತರಿರುವಂತದ್ದು. ಇದಕ್ಕೆ ಕಾರಣ ಏನಂತಂದ್ರೆ ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆ. ಇಲ್ಲಿ ಸರ್ಕಾರ ಮುತುವರ್ಜಿಯನ್ನ ವಹಿಸಿ ರೈತರಿಗೆ ಬೇಕಾದಂತ ಪರಿಹಾರವನ್ನ ತ್ವರಿತಗತಿಯಲ್ಲಿ ನ್ಯಾಯಾಲಯದ ಆದೇಶದಂತೆ ನೀಡಿದಂತ ಸಂದರ್ಭದಲ್ಲಿ ಕಾಮಗಾರಿಯೂ ಕೂಡ ವೇಗಗತಿಯಲ್ಲಿ ಸಾಗುತ್ತೆ. ಮತ್ತೊಂದ್ ಕಡೆ ಏನು ಕಾಮಗಾರಿ ಅಗತ್ಯ ಇರುವಂತಹ ಅನುದಾನವನ್ನ ಸಮರ್ಪಕವಾಗಿ ನೀಡಿದಂತ ಸಂದರ್ಭದಲ್ಲಿ ಗುತ್ತಿಗೆದಾರರು ಕೂಡ ಈ ಒಂದು ಕಾಮಗಾರಿಯನ್ನ ವೇಗವಾಗಿ ಮುಗಿಸಿ ಅಲ್ಲಿರ್ತಕ್ಕಂಥ ರೈತರಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಕೂಡ ದೂರ ಮಾಡಬಹುದು. ಮತ್ತೊಂದು ಕಡೆ ನೀರು ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ರೈತರಿಗೆ ನೀರನ್ನು ಕೂಡ ಒದಗಿಸಬಹುದು. ಇಲ್ಲಿ ಕೇವಲ ಸರ್ಕಾರದ ಒಂದು ನಿರಾಸಕ್ತಿಯಿಂದಾಗಿ ಇಂತಹ ಒಂದು ಗೊಂದಲ ಮತ್ತು ಇಲ್ಲಿರ್ತಕ್ಕಂಥ ರೈತರಿಗೆ ಸಮಸ್ಯೆ ಎದುರಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಮಂಜುನಾಥ್. ಈ ಕ್ಷಣದ ಮಾಹಿತಿ